ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯುವ ನಿಧಿ ಸ್ಟೂಡೆಂಟ್ಗಳಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಯುವ ನಿಧಿ ಸ್ಟೂಡೆಂಟ್ಗಳಿಗೆ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ, ಮೇ ತಿಂಗಳಿಗೆ ಕೊಡಬೇಕಾದ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ವಿಡಿಯೋ ನೋಡುವ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಿದ್ದರೆ ನಮ್ಮ ಚಾನಲ್ಗೆ, ಈಗೇನಾದರೂ ನೀವೇನಾದರೂ ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಮೇ ತಿಂಗಳದ ಸೆಲ್ಫ್ ಡಿಕ್ಲರೇಷನ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ತಾ ಇರಿ. ಹಣ ಯಾವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವಾಗ ಹಣ ಬರುತ್ತೆ ಯುವ ನಿಧಿ ಡಿಪಾರ್ಟ್ಮೆಂಟಿಗೆ, ಅವರು ಹಣ ರಿಲೀಸ್ ಮಾಡ್ತಾರೆ. ಮತ್ತು ನೀವು ಯೋಚನೆ ಮಾಡ್ತಾ ಇರ್ಬೋದು, ಆ ಹಣ ಈಗ 4-5 ತಿಂಗಳಾದರೂ ಕೂಡ ಹಣ ನಮಗೆ ಬಂದಿಲ್ಲ, ಯುವ ನಿಧಿ ಸ್ಟಾಪ್ ಆಯಿತಾ ಅಂತ ನೀವು ಕೇಳ್ತಾ ಇರ್ಬೋದು. ಅದು ಯಾವುದೇ ರೀತಿ ಸ್ಟಾಪ್ ಆಗಿಲ್ಲ. ಯುವ ನಿಧಿ ಹಣ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಇದೆ. ಆದರೆ ಯುವ ನಿಧಿ ಡಿಪಾರ್ಟ್ಮೆಂಟ್ಗೆ ಸರ್ಕಾರ ಕಡೆಯಿಂದ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ, ಅಂದರೆ ಹಣ ಇನ್ನೂ ಕೂಡ ಬಂದಿಲ್ಲ ಯುವ ನಿಧಿ ಡಿಪಾರ್ಟ್ಮೆಂಟಿಗೆ. ಅದಕ್ಕಾಗಿ ಆ ರೀತಿ ಆಗ್ತಾ ಇದೆ. ಆದರೆ ನೀವು ಕಂಟಿನ್ಯೂಸ್ ಆಗಿ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ತಾ ಇರಿ. ಅವರು ಯಾವಾಗ ಹಣ ಬಿಡುಗಡೆ ಯಾವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯುವ ನಿಧಿ ಡಿಪಾರ್ಟ್ಮೆಂಟಿಗೆ ಹಣ ಬರುತ್ತೆ, ಅವಾಗ ಅವರು DBT ಪುಷ್ಡ್ ಮಾಡ್ತಾರೆ ಹಣ ಅಂತಲೇ ಹೇಳ್ಬೋದು. ನಾವು ಸಹ ಈ ಹಿಂದೆ ವಿಡಿಯೋ ಸಹ ನಾ ಮಾಡಿ ಹಾಕಿದ್ದೆ ವಿತ್ ಪ್ರೂಫ್ ಸಮೇತ, ಅಂದರೆ ಕಾಲ್ ರೆಕಾರ್ಡ್ ಸಹ ನಾವು ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೆ. ಅಂದರೆ ನಾನು ಕೂಡ ಯುವ ನಿಧಿ ಡಿಪಾರ್ಟ್ಮೆಂಟಿಗೆ ಸಾಕಷ್ಟು ಸಲ ಕಾಲ್ ಮಾಡಿ ಕೇಳಿದೆ. ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಲ್ರೆಡಿ ಹಣ ಬಂದಿದೆ, ಬಿಡುಗಡೆ ಆಗುವುದಷ್ಟೇ ಬಾಕಿ ಇದೆ ಅಂತ ಅವರು ಒಂದು ಸಾರಿ ಹೇಳಿದರು. ಮತ್ತೊಂದು ಸಾರಿ ಕಾಲ್ ಮಾಡಿದಾಗ ನಮಗೆ ಸರ್ಕಾರ ಕಡೆಯಿಂದ ಇನ್ನೂ ಫಂಡ್ ಬಂದಿಲ್ಲ, ಅದಕ್ಕಾಗಿ ನಾವು ಹಣ ರಿಲೀಸ್ ಆಗಿಲ್ಲ ಅಂತಲೇ ಹೇಳ್ತಾ ಇದ್ದೀವಿ. ಇನ್ನು ವೇಟ್ ಮಾಡಿ, ಹಣ ನಮಗೆ ಸರ್ಕಾರ ಕಡೆಯಿಂದ ಯಾವಾಗ ಫಂಡ್ ರಿಲೀಸ್ ಆಗುತ್ತೆ ಆವಾಗ ನಾವು ಹಣನ ರಿಲೀಸ್ ಮಾಡ್ತೇವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಂತ ಅವರು ಹೇಳ್ತಾ ಇದ್ದಾರೆ. ನೀವು ಸಹ ಕಾಲ್ ಮಾಡಿ ಕೇಳ್ಬೋದು, ನಿಮಗೂ ಸಹ ಅದೇ ರೀತಿ ಉತ್ತರ ಕೊಡ್ತಾರೆ ಅವರು. ಅದು ಕಾಲ್ ಮಾಡಿದರೆ ಒಂದೊಂದು ಸಾರಿ ಕಾಲ್ ತಾಗುತ್ತೆ, ಒಂದೊಂದು ಸಾರಿ ಡಿಸ್ಕನೆಕ್ಟ್ ಆಗುತ್ತೆ. ಅವರು ಸರಿಯಾಗಿ ರೆಸ್ಪಾನ್ಸು ಸಹ ಮಾಡ್ತಾ ಇಲ್ಲ ಕಾಲಿಗೆ. ಅಂದರೆ ಈಗ ಸಾಕಷ್ಟು ಸ್ಟೂಡೆಂಟ್ಗಳು ಕಾಲ್ ಮಾಡ್ತಾ ಇದ್ದಾರೆ ಇವರಿಗೆ, ಅಂದರೆ ಹಣ ಬರ್ತಾ ಇಲ್ಲ, ಏನು ಸ್ಟಾಪ್ ಆಯಿತಾ ಹಣ ಅಂತ. ಅವ್ರಿಗೆ ಆನ್ಸರ್ ಮಾಡಿ ಅವ್ರಿಗೆ ಸಹ ತುಂಬ ಬೇಜಾರಾಗುತ್ತೆ ಅನಿಸುತ್ತೆ. ಅದಕ್ಕಾಗಿ ಅವ್ರು ಯಾವುದೇ ರೀತಿ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ನಾನು ಸಹ ನಿನ್ನೆನೂ ಕೂಡ ಕಾಲ್ ಮಾಡಿದ್ದೆ, ಅವರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕಾಗಿ ಹಣ ಯಾವುದೇ ರೀತಿ ಯುವ ನಿಧಿ ಹಣ ಸ್ಟಾಪ್ ಆಗಿಲ್ಲ. ಪ್ರತಿಯೊಬ್ಬರು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ಕೊತಾ ಇರಿ. ನಾ ಹಿಂದೆ ಈ ನನ್ನ ಚಾನಲ್ನಲ್ಲಿ ವಿಡಿಯೋ ಸಹ ಅಪ್ಲೋಡ್ ಮಾಡಿದ್ದೇನೆ, ಮೊಬೈಲ್ ಮುಖಾಂತರನೇ ಹೇಗೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದು ಅಂತ. ಪ್ರತಿಯೊಬ್ಬರು ಆ ವಿಡಿಯೋ ನೋಡಿಕೊಂಡು ನೀವು ಕೂಡ ನಿಮ್ಮ ಮೊಬೈಲ್ ಮುಖಾಂತರನೇ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿ. ಹಾಗೆ PDF ಪ್ರಿಂಟನ್ನು ಕೂಡ ನಿಮ್ಮ ಮೊಬೈಲ್ನಲ್ಲೇ ನೀವು ಈಸಿಯಾಗಿ ಸೇವ್ ಮಾಡ್ಕೋಬಹುದು. ಅದಕ್ಕಾಗಿ ನೋಡೋಣ ಯಾವಾಗ ಹಣ ರಿಲೀಸ್ ಆಗುತ್ತೆ ಅಂತ. ಯಾವಾಗ ರಿಲೀಸ್ ಆದರೆ ನಾವು ನಿಮಗೆ ವಿತ್ ಪ್ರೂಫ್ ಸಮೇತ ವಿಡಿಯೋ ಮಾಡಿ ತಿಳಿಸುವಂಥ ಕೆಲಸ ಮಾಡ್ತೇನೆ. ಈಗ ಸದ್ಯಕ್ಕೆ ಯಾವುದೇ ರೀತಿ ಹಣ ರಿಲೀಸ್ ಆಗುವ ಬಗ್ಗೆ ಮಾಹಿತಿ ಇಲ್ಲ. ನೋಡೋಣ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಈಗ ಸದ್ಯಕ್ಕೆ ನೋಡಿದರೆ ಈಗ ಗೃಹಲಕ್ಷ್ಮಿ 30ಕಂತೂ ರಿಲೀಸ್ ಆಗಬೇಕು. ಅವಾಗ ಏನಾದರೂ ಯುವ ನಿಧಿನೂ ಕೂಡ ರಿಲೀಸ್ ಮಾಡ್ತಾರೆ, ಸರ್ಕಾರ ಕಡೆಯಿಂದ ಫಂಡ್ ರಿಲೀಸ್ ಮಾಡ್ತಾರೆ ಅಂತ. ನೋಡೋಣ, ಕಾದು ನೋಡೋಣ. ಪ್ರತಿಯೊಬ್ಬರು ವೇಟ್ ಮಾಡಿ, ತಾಳ್ಮೆ ಕಳ್ಕೊಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ನಾನು ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಯುವ ನಿಧಿ ಸ್ಟೂಡೆಂಟ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಯಾವುದೇ ರೀತಿ ಮಾಹಿತಿ ಇದ್ದರೂ ಕೂಡ ನಮ್ಮ ಚಾನಲಲ್ಲಿ ನಿಮಗೆ ನೋಡಲು ಸಿಗುತ್ತೆ ಅಂತಲೇ ಹೇಳ್ಬೋದು ಯುವ ನಿಧಿ ಬಗ್ಗೆ. ಅದಕ್ಕಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.